ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೊಂದಿಗೆ ಸನ್ಮಾನ್ಯ ಶ್ರೀ ಆರ್ ಶಂಕರ್ ಅವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರಿನಿಂದ ಈ ಸಮಾಜಕ್ಕೆ ತೋರಿಸಿಕೊಡುವಂತ ಒಂದು ವರ್ಗ ಪತ್ರಿಕಾ ರಂಗವಾಗಿದೆ. ಆಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿಯ ಬೌಂಡಿಂಗ್ ಇಲ್ಲ. ಇವತ್ತು ಶಾಸಕಾಂಗಕ್ಕೆ ಒಂದು ಲಿಮಿಟ್ ಇದೆ, ನ್ಯಾಯಾಂಗಕ್ಕೆ ಒಂದು ಲಿಮಿಟ್ ಇದೆ, ಕಾರ್ಯಾಂಗಕ್ಕೆ ಒಂದು ಲಿಮಿಟ್ ಇದೆ. ಬಟ್ ಲಿಮಿಟ್ಲೆಸ್ ನೀವು ಪತ್ರಕರ್ತರು. ಆಮೇಲೆ ಸಮಾಜದಲ್ಲಿರುವಂಥ ಅಂಕುಟೊಂಕು ತಿದ್ದಲಿಕ್ಕೆ ನಮಗೆ ದೇವರು ಕೊಟ್ಟಂಥ ಅವಕಾಶ ಇದೆ. ವಿಶೇಷವಾಗಿ ಹಿಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಇಷ್ಟು ಮುಂದುವರೆದಂತ ಹೇಳಿದ್ರೆ ಆ ಸಾಮಾಜಿಕ ಜಾಲತಾಣದಲ್ಲಿ ತಾವೇನಾದರೂ ಪತ್ರಕರ್ತರು ಒಂದೇನಾದ್ರೂ ಬದಲಾವಣೆ ಮಾಡಬೇಕು ಅಂತ ತಾವೇನಾದ್ರೂ ಮನಸ್ಸು ಮಾಡಿದ್ರೆ ಅದೇನೋ ಭಾಳ ದೊಡ್ಡ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ವಾತಾವರಣ ಹೊಂದಿದ್ರೆ ನ್ಯಾಯಾಂಗದಿಂದ ಹಿಡಿದು, ಕಾರ್ಯಾಂಗದಿಂದ ಹಿಡಿದು, ಶಾಸಕಾಂಗದಿಂದ ಹಿಡಿದು ಎಲ್ಲ ಭ್ರಷ್ಟಾಚಾರ ಅದರಲ್ಲಿ ನುಗ್ಗುಬಿಟ್ಟಿದೆ. ನಿಮ್ಮ ರಂಗದಲ್ಲೂ ಭ್ರಷ್ಟಾಚಾರ ಇದೆ ಅನ್ನೋಂಥ ಮಾತನ್ನು ಕೇಳ್ತಾ ಇದ್ದೇವೆ ಬಹಳ ನೋವಿನಿಂದ. ಅದು ಆಗಬಾರ್ದು ಅನ್ನೋಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾವ ಹಂತಕ್ಕೆ ಇವತ್ತು ನಮ್ಮ ದೇಶ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಅತಿ ಹೆಚ್ಚು ಒಳ್ಳೆಯ ಒಂದು ಮಾನವ ಸಂಪನ್ಮೂಲವನ್ನು ಹೊಂದಿರುವಂಥ ದೇಶ ಭಾರತ ದೇಶ. ಭಾರತ ದೇಶದ ಇಂಜಿನಿಯರ್ಗಳು ಅಮೆರಿಕವನ್ನು ಮುಂದುವರಿಸ್ತಾ ಇದ್ದಾರೆ. ಭಾರತ ದೇಶದ ಡಾಕ್ಟರ್ಗಳು ನಿಮ್ಮ ಇಂಗ್ಲೆಂಡ್ ಅಂತ ದೊಡ್ಡ ದೊಡ್ಡ ಚೈನಾ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಭಾರತ ದೇಶದ ವೃತ್ತವಿರುತ್ತ ನಮ್ಮ ಇಂಜಿನಿಯರ್ಗಳು ಇವತ್ತು ಜಗತ್ತಿನ ನಾನಾ ದೇಶಗಳನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ಲರಿಗಿಂತ ಒಳ್ಳೆಯ ಮಾನವ ಸಂಪನ್ಮೂಲವನ್ನು ಹೊಂದಿದಂತ ನಾವು ಸುಮಾರು ನಾನು ಕೂಡ 7ನೇ 8ನೇದಿಂದ ಹೋಗ್ತಾ ಇದ್ದೆ. ಸುಮಾರು 30 ವರ್ಷಗಳಿಂದ ಭಾರತ ದೇಶ ಮುಂದುವರಿಸಿದ ದೇಶ ಅಂತಲೇ ಕೇಳ್ತಾ ಇದ್ದೇವೆ ಹೊರತು ನಾವು ಜೀವಂತಿರುವವರೆಗೆ ನಮ್ಮ ದೇಶ ಮುಂದುವರಿಸಿರುವ ದೇಶ ಆಗ್ಬೇಕಂತ ಹೇಳಿ ನಾನು ಕೂಡ ಒಬ್ಬ ಬಯಸ್ತೇನೆ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ದೇಶ ಏನು ಭ್ರಷ್ಟಾಚಾರದಿಂದ ಏನು ತುಳುಕಾಡ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಕೇವಲ ನಿಮ್ಮಲ್ಲಿ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ನೀವು ಮನಸ್ಸು ಮಾಡಿದ್ರೆ, ಈ ಪತ್ರಿಕಾ ಸಂಘದವರು ಮನಸ್ಸು ಮಾಡಿದ್ರೆ ಈ ದೇಶದಲ್ಲಿ ಏನು ಈ ಭ್ರಷ್ಟಾಚಾರ ಎಲ್ಲಿಗೆ ಮುಗಿದಿದೆ ಅಂತ ಹೇಳಿದ್ರೆ ಎಲ್ಲ ದೇವರು, ಗುಡಿಗಳು, ಮಸೀದಿಗಳು ಮೀರಿ ಇವತ್ತು ಮತದಾರರನ್ನು ಬಂದ್ಬಿಟ್ಟಿದೆ. ಮತದಾರರನ್ನು ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಸಿಕ್ಕಿಸುವಂತ ಕೆಲಸ ಇವತ್ತು ಎಲ್ಲ ಈ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ನಡೀತಾ ಇದೆ. ನಾನು ತಮ್ಮಲ್ಲಿ ಬಹಳ ಬೆಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೇನೆ. ಕೇವಲ ಈ ದೇಶವನ್ನು ಏನಾದ್ರೂ ಬಿಗಿ ಇಡಬೇಕು, ಈ ದೇಶವನ್ನು ಏನಾದ್ರೂ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೇವಲ ನಿಮ್ಮಿಂದ ಸಾಧ್ಯ. ನೀವು ಯಾವತ್ತೂ ನಿಮ್ಮ ಆ ಜವಾಬ್ದಾರಿಯಿಂದ ತಾವು ಹಿಂದೆ ಸರಿಯಬಾರದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಾವಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತೇನಾಗಿದೆ, ತಮಗೂ ಕಷ್ಟ ಇದೆ ಗೊತ್ತಿದೆ ನಮಗೆ. ಇವತ್ತು ರವೀಶ್ ಕುಮಾರ್ ಅಂತ ಒಬ್ಬ ಒಳ್ಳೆಯ ಪತ್ರಕರ್ತರು NDTV ಬಿಟ್ಟರು. ಇವತ್ತು ಅಭಿಸಾರ್ ಶರ್ಮಾ ಅಂತ ಒಬ್ಬ ಪತ್ರಕರ್ತರು ಅವರು ಕೂಡ ಚಾನಲ್ ಅನ್ನು ಬಿಟ್ಟರು. ತಮಗೆ ಒತ್ತಡ ಇಲ್ಲ, ತಮಗೇನು ಸೇಫ್ಟಿ ಇದೆ ಅಂತ ಹೇಳಿ ಹೇಳುವ ಪತ್ರಕರ್ತರು ತಮಗೂ ಬಹಳ ತ್ರಾಸಿದೆ. ನೀವು ಕೂಡ ಯಾವ್ದಾದ್ರು ಇವತ್ತೊಂದು ಸುದ್ದಿ ಬಂದ್ರೆ ನಿಮ್ಗೆ ತೊಂದರೆ ಕೊಡುವಂತ ಕೆಲಸ ನಡೀತಾ ಇದೆ, ನಿಮ್ಮನ್ನು ತ್ರಾಸ ಕೊಡುವಂತ ಕೆಲಸ ನಡೀತಾ ಇದೆ. ಆದರೂ ಕೂಡ ಈ ದೇಶದ ರಕ್ಷಣೆಗಾಗಿ, ಈ ನಮ್ಮ ದೇಶದ ಸಂವಿಧಾನದ ರಕ್ಷಣೆಗಾಗಿ ಒಂದು ಸಣ್ಣ ಉದಾಹರಣೆ, 50,000 ಜನಸಂಖ್ಯೆ ಇರುವಂತಹ ಈ ಸವಣೂರು ನಗರದಲ್ಲಿ ಇವತ್ತಿಗೂ ಕೂಡ 15 ಕಿಲೋಮೀಟರ್ ನೀರು ಬರ್ತಾ ಇದೆ. ಸುಮಾರು 10-20 ಕಿಲೋಮೀಟರ್ ತುಂಗಭದ್ರಾ ನದಿ ಇದೆ, ಧರ್ಮ ನದಿ ಇದೆ. ಆದರೂ ಕೂಡ 15 ದಿನಕ್ಕೊಮ್ಮೆ ಇವತ್ತು ಸವಣೂರಿಗೆ ನೀರು ಕೊಡುವಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ತಾವು ಅದನ್ನು ಪ್ರತಿಭಟಿಸಬೇಕು. ಪ್ರತಿಭಟಿಸಿದ್ರೆ ಕಾಂಗ್ರೆಸ್ ಪಕ್ಷ ಅನ್ಬೋದು, ಮತ್ತೊಬ್ಬರು ಪ್ರತಿಭಟಿಸಿದ್ರೆ ಬಿಜೆಪಿ ಪಕ್ಷ ಅನ್ಬೋದು, ಮತ್ತೊಬ್ಬರು ಪ್ರತಿಭಟಿಸಿದ್ರೆ JDS ಪಕ್ಷ ಅನ್ಬೋದು. ನೀವು ಪ್ರತಿಭಟನೆ ಮಾಡಿದರೆ ಅದಕ್ಕೊಂದು ಅರ್ಥ ಬರ್ತಿದ್ದ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಮೋಟಿ ತಾಲಾಬ್ ಅಂತ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯನ್ನು ತುಂಬಿಸ್ಬಿಟ್ರೆ ಸೌಂಡ್ ಪ್ರತಿದಿನ ನೀರು ಕೊಡ್ಬೋದು. ಆ ಮೋತಿ ತಾಲಾಬ್ ಕೆರೆ ನೋಡಿದ್ರೆ ಯಾವಾಗಲೂ ಕಾರ್ಯನಿರ್ತಿದೆ. ಅದನ್ನು ಪ್ರತಿಭಟಿಸಬೇಕು ಅನ್ನುವಂಥ ಮಾತನ್ನು ನಾನು ತಮ್ಮಲ್ಲಿ ಹೇಳಿ ಬಯಸ್ತೇನೆ. ಮೊನ್ನೆ ಒಂದು ದುರ್ಘಟನೆಯಾಗಿ ಮಾದಾಪುರದಲ್ಲಿ ಒಂದು ಮನೆ ಬಿದ್ದು 3 ದಿವಸ ನಾವು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ನಮ್ಮ ಮುಖಂಡರ ಜೊತೆ ನಾವು ಹೋಗಿದ್ವಿ. ಅಲ್ಲಿ ಜನ ಹೇಳಿದ್ರು, ಇಲ್ರಿ ಅಂಬ್ಯುಲೆನ್ಸ್ ಜಲ್ದಿ ಬಂದಿರ್ತಿದ್ರೆ 2 ಮಂದಿ ಪ್ರಾಣ ಉಳಿಸಬಹುದು ಅನ್ನೋ ಮಾತನ್ನು ಹೇಳಿದ್ರು. 2 ಗಂಟೆ ಘಟನೆ ಆದ್ರೆ 4 ಗಂಟೆಗೆ ಅಂಬ್ಯುಲೆನ್ಸ್ ಹೋಗ್ತಿದ್ವಿ. ಇವತ್ತು
ಅದ್ರ ಬಗ್ಗೆ ಮಾತಾಡಿದ್ರೆ ಒಬ್ಬ ಪಕ್ಷದವರು ಮಾತಾಡ್ಕೊಂಡು ಗೊತ್ತಾಗ್ತೈತಿ. ಅದರ ಪತ್ರಕರ್ತರು ಮಾತಾಡಿದ್ರೆ ಆ ಮುಂದಿನ ದಿನ ಆಂಬ್ಯುಲೆನ್ಸ್ ಇಂದ ನಮ್ಮ ಏನಂತ ವೈದ್ಯಕೀಯ ರಂಗದವರಾಗಲಿ ಈ ಸರ್ಕಾರದಲ್ಲಿ ಇರೋರಾಗಲಿ ಇವರಿಗೆ ಎಲ್ಲರಿಗೂ ಬಿಸಿ ಮುಟ್ಟುವಂತ ಕೆಲಸ ನಾವು ಮಾಡಬೇಕಂತ ಮನವಿ ಮಾಡ್ತೀವಿ. ಇವತ್ತು ಸವಣೂರು ನಗರ ಐತಿಹಾಸಿಕ ನಗರ, ದೊಡ್ಡ ಹುಣಸೆ ಮಠ ಇದೆ ಇಲ್ಲಿ. ಈ ಊರಲ್ಲಿ ನೋಡಿ ನೀವು ಒಂದು ಇತಿಹಾಸ ಪ್ರಸಿದ್ಧ ನವಾಬರು ಆಳಿದಂತ ಮತ್ತೊಂದು ಶರಣರು ಬಹಳ ಬದುಕಿದಂತ ಈ ನಾಡು, ಈ ಸವಣೂರು ಇವತ್ತು ಎಷ್ಟು ಮಟ್ಟಿಗೆ ಕೆಳಗಡೆಗೆ ಆಗಿದೆ ಅಂತ ಹೇಳಿದ್ರೆ ತಾವು ಬಹಳ ಬೇಜಾರು ಅನಿಸ್ತದೆ. ಅದಕ್ಕೆ ನಾನು ಅತಿ ಹೆಚ್ಚು ಮಾತನಾಡೋದಿಲ್ಲ, ಸ್ವಲ್ಪ ನೇರವಾಗಿ ಮಾತನಾಡೋದು ನನ್ನ ಸ್ವಭಾವ. ದಯವಿಟ್ಟು ತಾನು ಯಾವ ಅನ್ಯತಾ ಭಾವಿಸಬಾರ್ದು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಈ ವೇದಿಕೆಯಲ್ಲಿ ನಾವು ಮಾತಾಡಲಿಲ್ಲ ಅಂದ್ರೆ ಯಾವ ವೇದಿಕೆಯಲ್ಲಿ ಮಾತಾಡಬೇಕು? ರಾಜಕೀಯ ವೇದಿಕೆಯಲ್ಲಿ ಕೇವಲ ನಮ್ದು ಓಲೈಕೆ ಭಾಷಣ, ಯಾಕಂದ್ರೆ ನಾವು ಗೆಲ್ಲಬೇಕಲ್ಲ, ನಾವು ಓಲೈಕೆ ಭಾಷಣ. ಬಟ್ ಇದೊಂದು ವೇದಿಕೆ ಹೆಂಗಿದೆ ಅಂತ ಹೇಳಿದ್ರೆ ಪತ್ರಿಕಾ ಸಂಘದವರ ವೇದಿಕೆ ಹೆಂಗಿದೆ ಅಂದ್ರೆ ಇದೆಲ್ಲ ವಿಚಾರವಾಗಿದ್ದೀವಿ, ಇದೆಲ್ಲ ನಾವು ಪ್ರಜ್ಞಾವಂತರಿದ್ದೀವಿ. ಅದಕ್ಕೆ ತಾವು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಇವತ್ತಿನ ಈ ಕೆಲಸಗಳಲ್ಲಿ ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟಂತ ಒಂದು ಕೆಲಸ ಬಹಳ ಖುಷಿ. ಯಾವುದೋ ಒಂದು ನೀವು ಅನಾಥ ಮಗುವಿಗೆ ದತ್ತು ತಗೊಂತ ಇದ್ರಲ್ಲ, ಇದು ನಿಜವಾಗಲೂ ನಿಮಗೆ ಅಭಿನಂದನೆ. ಅವಸರ ನೀವು ಈ ಕೆಲಸ ನಮ್ಗೆಲ್ಲ ಮಾರ್ಗದರ್ಶಕ, ನಮ್ಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಈ ಸಮಾಜದಲ್ಲಿ ನಮ್ಮ ಭಾರತದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ 10% ಜನರಿಗೆ ಇಷ್ಟು ದುಡ್ಡು ಐತಿ, ತಿನ್ನೋದಿಕ್ಕಿಲ್ಲ. 90% ಜನ ಕೇವಲ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಅವರು ಸಾಯಂಕಾಲ ಯಾವಾಗ ಆಗ್ತಿತ್ತು, ಬೆಳಗ್ಗೆ ಯಾವಾಗ ಆಗ್ತಿತ್ತು ಅನ್ನೋ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿದೆ. ಇಂಬ್ಯಾಲೆನ್ಸ್ ಇದೆ, ಆರ್ಥಿಕವಾಗಿ ಇಂಬ್ಯಾಲೆನ್ಸ್ ಇದೆ, ಸಾಮಾಜಿಕವಾಗಿ ಇಂಬ್ಯಾಲೆನ್ಸ್ ಇದೆ, ಧಾರ್ಮಿಕವಾಗಿ ಇಂಬ್ಯಾಲೆನ್ಸ್ ಇದೆ. ಅದರಿಂದ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ನೀವು ಪತ್ರಿಕಾ ರಂಗದವರು ಇದು ಎರಡನೇ ಸ್ವತಂತ್ರ ಸಂಗ್ರಾಮ ಅಂತ ತಿಳ್ಕೊಂಡು ತಾವು ಯಾರಿಗೂ ಕೇರ್ ಮಾಡಬೇಡಿ, ಯಾಸಿರ್ ಪಠಾಣ್ ಕೇರ್ ಮಾಡಬೇಡಿ, ಮತ್ತೊಬ್ಬರು ಕೇರ್ ಮಾಡಬೇಡಿ. ಪ್ರತಿಯೊಬ್ಬರ ತಪ್ಪನ್ನು ತಾವು ಜನರ ಮುಂದೆ ಇಡುವಂತ ಕೆಲಸ ತಾವು ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಂಡು ತಮ್ಮೆಲ್ಲರ ಜೊತೆಗೆ ನಾವು ಇದೇ ಅಂತ ಮಾತು ಹೇಳಿ ಇನ್ನೂ ಬಹಳಷ್ಟು ಮಾತನಾಡೋದಿದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಮುಂದೆ ಒಪ್ಪದಪ್ಪಣ್ಣ ಜಯಂತಿಯವರ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗೋದಿದೆ. ಅತಿ ಹೆಚ್ಚು ಮಾತನಾಡದೆ ನಮ್ಮ ಮಾತನಾಡಲಿಕ್ಕೆ ಅವಕಾಶ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.